ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ KCET ಆಪ್ಷನ್ ಎಂಟ್ರಿಗೋಸ್ಕರ ಫೀಸನ್ನ ಪೇ ಮಾಡಿದ್ರು ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಫೀಸನ್ನ ಪೇ ಮಾಡಿದೀವಿ, ಬಟ್ ಅಲ್ಲಿ ಪೇ ಮಾಡಿದೀವಿ ಅಂತ ಕೂಡ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ. ಈ ರೀತಿ ಪ್ರಾಬ್ಲಮ್ ನೀವು ಕೂಡ ಫೇಸ್ ಮಾಡ್ತಿದ್ರೆ ಅದು ಸಾಲ್ವ್ ಆಗುತ್ತೆ. ಮೇ ಬಿ ಇವತ್ತು ನೈಟ್ ಸಾಲ್ವ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಾಳೆ ಟ್ರೈ ಮಾಡಿದ್ರೆ, ನೀವು ಆಲ್ರೆಡಿ ಪೇ ಮಾಡಿದಿರ ಅಂತ ಹೇಳಿದ್ರೆ ನಾಳೆ ಆಪ್ಷನ್ ಎಂಟ್ರಿಗೋಸ್ಕರ ಲಾಗಿನ್ ಆದರೆ ನೀವು ಆಲ್ರೆಡಿ ಏನು ಪೇ ಮಾಡಿದಿರಾ ಅದೇ ಕನ್ಸಿಡರ್ ಆಗುತ್ತೆ. ಅದಂದ್ರೆ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಕೂಡ ನಿಮಗೆ ಕಾಣುತ್ತೆ. ಓಕೆನಾ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಂತ ಮತ್ತೆ ಪೇ ಮಾಡೋದಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ ಅಷ್ಟೇ, ಸರಿನಾ? ಅದಂತರ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ, ಅಪ್ಡೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಓಕೆನಾ, ಈ ಹಿಂದೆ ಏನು ಲಿಂಕ್ ಕೊಟ್ಟಿದ್ರು ಅದನ್ನ ಯೂಸ್ ಮಾಡಿಕೊಂಡೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಡೌನ್ಲೋಡ್ ಆಗುತ್ತೆ. ನಂತರ ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇದುವರೆಗೆ ಅಪ್ಡೇಟ್ ಆಗಿಲ್ಲ. ಈಗ ಲಾಸ್ಟಿಗೆ ಜುಲೈ 1ನೇ ತಾರೀಕಿಂದ 4ನೇ ತಾರೀಕಿನವರೆಗೆ ಎಡಿಟ್ ಮಾಡೋದಕ್ಕೆ ಏನು ಆಪ್ಷನ್ ಕೊಟ್ಟಿದ್ರು, ಆವಾಗ ಎಡಿಟ್ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಪ್ಡೇಟ್ ಇದುವರೆಗೆ ಆಗಿಲ್ಲ. ಬಟ್ ಹಲವಾರು ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಪ್ಡೇಟ್ ಆಗಿದೆ. ಸೊ ಒಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿದ್ದಿದ್ರೆ ಅದನ್ನ ಪ್ರಿಂಟ್ ತೆಗೆದು ಇಟ್ಕೊಂಡಿರಿ. ಅಕಸ್ಮಾತ್ ಅಪ್ಡೇಟ್ ಆಗದಿದ್ರೆ ಸ್ವಲ್ಪ ವೇಟ್ ಮಾಡಿ, ಇವತ್ತು ಇಲ್ಲ ನಾಳೆ ಅಪ್ಡೇಟ್ ಆಗುತ್ತೆ. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತೇನಾದ್ರು ಡೌಟ್ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇವತ್ತೇ ಸಿಗ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.